ಕೆಪಿಎಸ್ಸಿ ಮಾಡೋ ಅವಾಂತರ ಒಂದೆರಡಲ್ಲ, ಇದೀಗ ಮರು ಪರೀಕ್ಷೆಯಲ್ಲೂ ಕೂಡ ಮತ್ತದೇ ಎಡವಟ್ಟನ್ನ ಮಾಡಿದೆ. ಇದರಿಂದ ಪರೀಕ್ಷಾರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಆ ಮಹಾ ಎಡವಟ್ಟೇನು ನಾವು ತೋರಿಸ್ತೀವಿ. ಚೆಕ್ ಇಟ್ ಔಟ್. ಎಡವಟ್ಟು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೊಂದು ಎಡವಟ್ಟು. ಅಭ್ಯರ್ಥಿಗಳ OMR ಶೀಟು ನೋಂದಣಿ ಸಂಖ್ಯೆಯೇ ಅದಲು ಬದಲು. ಅವ್ಯವಸ್ಥೆ ವಿರುದ್ಧ ಪರೀಕ್ಷಾರ್ಥಿಗಳ ಸಿಟ್ಟು. ಮರು ಪರೀಕ್ಷೆಯಲ್ಲೂ ಕೆಪಿಎಸ್ಸಿ ಎಡವಟ್ಟು. ರಾಜ್ಯದಲ್ಲಿ ಇಂದು ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಹಾಗೂ ಬಿ ವೃಂದದ 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ನಡೆಯಿತು. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 32 ಪರೀಕ್ಷಾ ಕೇಂದ್ರಗಳಲ್ಲಿ 12,741 ಅಭ್ಯರ್ಥಿಗಳು ಇಂದು ಕೆಪಿಎಸ್ಸಿ ಪರೀಕ್ಷೆಗೆ ಹಾಜರಾಗಿದ್ರು. ಆದರೆ 4 ಪರೀಕ್ಷಾ ಕೇಂದ್ರದಲ್ಲಿ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. ಅಭ್ಯರ್ಥಿಗಳ OMR ಶೀಟು ಹಾಗೂ ನೋಂದಣಿ ಸಂಖ್ಯೆ ಅದಲು ಬದಲಾಗಿ ಅಭ್ಯರ್ಥಿಗಳು ಕಂಗಾಲಾಗಿದ್ರು. ಪ್ರಾಬ್ಲಮ್ ಆಗಿಲ್ಲ ಸರ್, ನನಗೊಬ್ಬನಿಗೆ ಆಗತ್ತೆ. ನನಗೊಬ್ಬನಿಗಾದ್ರೂ ರೆಸ್ಪಾನ್ಸಿಬಿಲಿಟಿ ಕೆಪಿಎಸ್ಸಿ ಸರ್ ಇಲ್ಲಿದೆ ಅಲ್ಲ ಸರ್, ನಾವು ಸುಳ್ಳು ರೊಚ್ಚಿಗೆದ್ದ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ ಹಾಗೂ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ ಪರೀಕ್ಷಾರ್ಥಿಗಳ ಮನವೊಲಿಸಿದರು. ಈ ಒಂದು ಫುಲ್ ರೈಟಪ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ಸಮಸ್ಯೆ ಇಲ್ಲ. ಈಗ OMR ಸಿಟಿಯಲ್ಲಿ ಸುಮ್ಮನೆ ಅವ್ರದ್ದು ಏನು ರೋಲ್ ನಂಬರ್ ಇದೆ ಅದನ್ನು ಸರ್ಕಿಲ್ ಮಾಡಿ ಅವ್ರದ್ದು ಆ್ಯಕ್ಚುಯಲ್ ರೋಲ್ ನಂಬರ್ ಏನಿದೆ ಸುಮ್ಮನೆ ಹ್ಯಾಂಡ್ ಬರಿಬೇಕು. ಏನೂ ಸಮಸ್ಯೆ ಆಗಲ್ಲ. ಈ ಎಲ್ಲ ಕೇಸಸ್ ಅವರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. KPSC ಅದೇ ನಾವು ಬರೀತಾರೆನಾ. ಮತ್ತು ನೋಡಿ ಈ ಎಲ್ಲ KPSC ಅಡ್ಮಿನಿಸ್ಟ್ರೇಷನ್ ಅಲ್ಟಿಮೇಟ್ಲಿ ಜವಾಬ್ದಾರಿ KPSCದು. ಸೊ KPSC ಸೂಚನೆ ಕೊಟ್ಟಿದ್ದಾರೆ ಈ ಥರ ಬರೆಯೋಕ್ಕೆ. ಸೊ ಅಲ್ಟಿಮೇಟ್ಲಿ ಹ್ಯಾಂಡಲ್ ಅವರು ಮಾಡ್ತಾರೆ. ಯಾವುದೇ ಸಮಸ್ಯೆ ಆಗಲ್ಲ, ಬರಲ್ಲ. ಇನ್ನು ವಿಜಯಪುರ ನಗರದ ವಿಕಾಸ ಪ್ರೌಢಶಾಲೆಯಲ್ಲಿ 10 ರಿಂದ 15 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಹೊರ ನಡೆದರು. ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. KPSC KS ಎಕ್ಸಾಮ್ ಏನಿವತ್ತಿತ್ತು ಸರ್, 29/12/2024 ಪರೀಕ್ಷೆ ಬರೆಯೋಕ್ಕಂತ ಪರೀಕ್ಷಾ ಹಾಲಿಗೆ ಹೋಗಿದ್ವಿ ಸರ್. ಅಲ್ಲಿ ಹೋದಾಗೆ ಕ್ವಶನ್ ಪೇಪರು OMR ಶೀಟಿಗೆ ಮ್ಯಾಚ್ ಆಗ್ತಿಲ್ಲ. ನಮ್ಮ ನಂಬರು 2409 ಅಂತ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ 2410 ಅಂತ ಸ್ಟಾರ್ಟ್ ಆಗಿದೆ. ಇದು ಹಾಲ್ ಟಿಕೆಟ್ ಸರ್. ಇದು 2410 ಅಂತ ಸ್ಟಾರ್ಟ್ ಆಗಿದೆ. ಅಲ್ಲಿ ಇದಕ್ಕೂ ಅದಕ್ಕೂ ಮ್ಯಾಚಿಂಗ್ ಇಲ್ಲ ಸರ್. ಯಾಕೆ ಮ್ಯಾಚಿಂಗ್ ಆಗಿಲ್ಲ ಸರ್ ತಂದ್ಕೊಡಿ ಅಂತ ನಾವು ಅಲ್ಲಿ 10 ನಿಮಿಷ 15 ನಿಮಿಷ ಕಾದಿ ಸರ್. ಇವಾಗ 10 ಗಂಟೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. 10-15 ಆದರೂ ಕೂಡ ನಮಗೆ ಬೇರೆ ಪೇಪರ್ ತಂದು ಕೊಡಲಿಲ್ಲ. ಅಧಿಕಾರಿಗಳು ಬರ್ತಾರೆ ಅಂತೇಳಿ ನಮಗೆ ಹೇಳಿ ಕಾಯಿಸಿದ್ರು. ಕೋಲಾರದಲ್ಲೂ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. OMR ಸಂಖ್ಯೆ ತಪ್ಪಾಗಿ ಮುದ್ರಿಸಿದ್ದಕ್ಕೆ ಅಭ್ಯರ್ಥಿಗಳಿಂದ ಆಕ್ರೋಶ ಹೊರಹಾಕಿದ್ದಾರೆ. ಅದೇನೇ ಇರಲಿ, ಈ ಕೆಪಿಎಸ್ಸಿಗೆ ಒಂದು ಪರೀಕ್ಷೆ ನಡೆಸೋಕು ಬರಲ್ವಾ ಅನ್ನೋ ಪ್ರಶ್ನೆ ಎತ್ತಿರೋದಂತೂ ಸತ್ಯ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೆಪಿಎಸ್ಸಿ ಮಾಡೋ ಅವಾಂತರ ಒಂದೆರಡಲ್ಲ, ಇದೀಗ ಮರು ಪರೀಕ್ಷೆಯಲ್ಲೂ ಕೂಡ ಮತ್ತದೇ ಎಡವಟ್ಟನ್ನ ಮಾಡಿದೆ. ಇದರಿಂದ ಪರೀಕ್ಷಾರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಆ ಮಹಾ ಎಡವಟ್ಟೇನು ನಾವು ತೋರಿಸ್ತೀವಿ. ಚೆಕ್ ಇಟ್ ಔಟ್. ಎಡವಟ್ಟು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೊಂದು ಎಡವಟ್ಟು. ಅಭ್ಯರ್ಥಿಗಳ OMR ಶೀಟು ನೋಂದಣಿ ಸಂಖ್ಯೆಯೇ ಅದಲು ಬದಲು. ಅವ್ಯವಸ್ಥೆ ವಿರುದ್ಧ ಪರೀಕ್ಷಾರ್ಥಿಗಳ ಸಿಟ್ಟು. ಮರು ಪರೀಕ್ಷೆಯಲ್ಲೂ ಕೆಪಿಎಸ್ಸಿ ಎಡವಟ್ಟು. ರಾಜ್ಯದಲ್ಲಿ ಇಂದು ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಹಾಗೂ ಬಿ ವೃಂದದ 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ನಡೆಯಿತು. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 32 ಪರೀಕ್ಷಾ ಕೇಂದ್ರಗಳಲ್ಲಿ 12,741 ಅಭ್ಯರ್ಥಿಗಳು ಇಂದು ಕೆಪಿಎಸ್ಸಿ ಪರೀಕ್ಷೆಗೆ ಹಾಜರಾಗಿದ್ರು. ಆದರೆ 4 ಪರೀಕ್ಷಾ ಕೇಂದ್ರದಲ್ಲಿ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. ಅಭ್ಯರ್ಥಿಗಳ OMR ಶೀಟು ಹಾಗೂ ನೋಂದಣಿ ಸಂಖ್ಯೆ ಅದಲು ಬದಲಾಗಿ ಅಭ್ಯರ್ಥಿಗಳು ಕಂಗಾಲಾಗಿದ್ರು. ಪ್ರಾಬ್ಲಮ್ ಆಗಿಲ್ಲ ಸರ್, ನನಗೊಬ್ಬನಿಗೆ ಆಗತ್ತೆ. ನನಗೊಬ್ಬನಿಗಾದ್ರೂ ರೆಸ್ಪಾನ್ಸಿಬಿಲಿಟಿ ಕೆಪಿಎಸ್ಸಿ ಸರ್ ಇಲ್ಲಿದೆ ಅಲ್ಲ ಸರ್, ನಾವು ಸುಳ್ಳು ರೊಚ್ಚಿಗೆದ್ದ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ ಹಾಗೂ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ ಪರೀಕ್ಷಾರ್ಥಿಗಳ ಮನವೊಲಿಸಿದರು. ಈ ಒಂದು ಫುಲ್ ರೈಟಪ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ಸಮಸ್ಯೆ ಇಲ್ಲ. ಈಗ OMR ಸಿಟಿಯಲ್ಲಿ ಸುಮ್ಮನೆ ಅವ್ರದ್ದು ಏನು ರೋಲ್ ನಂಬರ್ ಇದೆ ಅದನ್ನು ಸರ್ಕಿಲ್ ಮಾಡಿ ಅವ್ರದ್ದು ಆ್ಯಕ್ಚುಯಲ್ ರೋಲ್ ನಂಬರ್ ಏನಿದೆ ಸುಮ್ಮನೆ
ಹ್ಯಾಂಡ್ ಬರಿಬೇಕು, ಏನೂ ಸಮಸ್ಯೆ ಆಗಲ್ಲ. ಈ ಎಲ್ಲ ಕೇಸಸ್ ಅವರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. KPSC ಹೇಳ್ತಾರೆ ಸರ್, ಅದು ರೀಡ್ ಆಗಲಿಲ್ಲ ಅಂದ್ರೆ ನಾವು ಹೇಗೆ ಅದೇ ನಾವು ಬರೀತಾರೆನಾ. ಮತ್ತು ನೋಡಿ, ಈ ಎಲ್ಲ KPSC ಅಡ್ಮಿನಿಸ್ಟ್ರೇಷನ್ ಅಲ್ಟಿಮೇಟ್ಲಿ ಜವಾಬ್ದಾರಿ KPSCದು. ಸೊ KPSC ಸೂಚನೆ ಕೊಟ್ಟಿದ್ದಾರೆ ಈ ಥರ ಬರೆಯೋಕ್ಕೆ. ಸೊ ಅಲ್ಟಿಮೇಟ್ಲಿ ಹ್ಯಾಂಡಲ್ ಅವರು ಮಾಡ್ತಾರೆ, ಯಾವುದೇ ಸಮಸ್ಯೆ ಆಗಲ್ಲ, ಬರಲ್ಲ. ಇನ್ನು ವಿಜಯಪುರ ನಗರದ ವಿಕಾಸ ಪ್ರೌಢಶಾಲೆಯಲ್ಲಿ 10 ರಿಂದ 15 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಹೊರನಡೆದ್ರು. KPSC ವಿರುದ್ಧ ಆಕ್ರೋಶ ಹೊರಹಾಕಿದ್ರು. KPSC KS ಎಕ್ಸಾಮ್ ಏನು ಇವತ್ತಿತ್ತು ಸರ್, 29/12/2024 ಪರೀಕ್ಷೆ ಬರೆಯೋಕ್ಕಂತ ಪರೀಕ್ಷಾ ಹಾಲಿಗೆ ಹೋಗಿದ್ವಿ ಸರ್. ಅಲ್ಲಿ ಹೋದಾಗೆ ಕ್ವಶನ್ ಪೇಪರು OMR ಶೀಟಿಗೆ ಮ್ಯಾಚ್ ಆಗ್ತಿಲ್ಲ. ನಮ್ಮ ನಂಬರು 2409 ಅಂತ ಸ್ಟಾರ್ಟ್ ಆಗುತ್ತೆ ಸರ್, ಅಲ್ಲಿ 2410 ಅಂತ ಸ್ಟಾರ್ಟ್ ಆಗಿದೆ. ಇದು ಹಾಲ್ ಟಿಕೆಟ್ ಸರ್, ಇದು 2410 ಅಂತ ಸ್ಟಾರ್ಟ್ ಆಗಿದೆ. ಅಲ್ಲಿ ಇದಕ್ಕೂ ಅದಕ್ಕೂ ಮ್ಯಾಚಿಂಗ್ ಇಲ್ಲ ಸರ್. ಯಾಕೆ ಮ್ಯಾಚಿಂಗ್ ಆಗಿಲ್ಲ ಸರ್, ತಂದು ಕೊಡಿ ಅಂತ ನಾವು ಅಲ್ಲಿ 10 ನಿಮಿಷ 15 ನಿಮಿಷ ಕಾದಿವಿ ಸರ್. ಇವಾಗ ಟೈಮ್ 10 ಗಂಟೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. 10-15 ಆದರೂ ಕೂಡ ನಮಗೆ ಬೇರೆ ಪೇಪರ್ ತಂದು ಕೊಡಲಿಲ್ಲ. ಅಧಿಕಾರಿಗಳು ಬರ್ತಾರೆ ಅಂತೇಳಿ ನಮ್ಗೆ ಹೇಳಿ ಕಾಯಿಸಿದ್ರು. ಕೋಲಾರದಲ್ಲೂ KPSC ಎಡವಟ್ಟು ಮಾಡಿದೆ. OMR ಸಂಖ್ಯೆ ತಪ್ಪಾಗಿ ಮುದ್ರಿಸಿದ್ದಕ್ಕೆ ಅಭ್ಯರ್ಥಿಗಳಿಂದ ಆಕ್ರೋಶ ಹೊರಹಾಕಿದ್ದಾರೆ. ಅದೇನೇ ಇರಲಿ, ಈ KPSCಗೆ ಒಂದು ಪರೀಕ್ಷೆ ನಡೆಸೋಕು ಬರಲ್ವಾ ಅನ್ನೋ ಪ್ರಶ್ನೆ ಎತ್ತಿರೋದಂತೂ ಸತ್ಯ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.